ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ 2024ರಲ್ಲಿ ಕಂಡಕ್ಟ್ ಮಾಡಲಾದಂಥ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಈ ಒಂದು ಗ್ರಾಮ ಆಡಳಿತಾಧಿಕಾರಿಯ ಒಂದು ಕಟ್ ಆಫ್ ಎಷ್ಟಿತ್ತು, ಎಷ್ಟು ಒಂದು ಅಂಕಗಳನ್ನು ಪಡೆದರೆ ಮುಂಬರುವ ಈ ಒಂದು VAO ನೇಮಕಾತಿಯಲ್ಲಿ ನಾವು ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಥವಾ ಸೆಲೆಕ್ಟ್ ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಈ ಒಂದು ನೇಮಕಾತಿ ಪ್ರೊಸೆಸ್ಸು ಇಷ್ಟು ಫಾಸ್ಟಾಗಿತ್ತು ಅಂದರೆ ನಿಮಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿದಿನ್ 5 to 6 ಮಂತಲ್ಲಿ ಈ ಒಂದು ಫೈನಲ್ ಲಿಸ್ಟ್ ವಿತ್ ಕಟಾಪನ್ನು ಅನೌನ್ಸ್ ಮಾಡಿದ್ರು. ಸೊ ಈಗ ಬನ್ನಿ ನಾವು ಮೊದಲಿಗೆ GMಗೆ ಎಷ್ಟು ಕಟಾಪ್ ಇತ್ತು. ಆ್ಯಕ್ಚುಲಿ ಇದು ಕಟಾಪ್ ಅಂದರೆ ಏನಾಗುತ್ತಾ, ಜಿಲ್ಲಾವಾರು ಪ್ರತಿ ಜಿಲ್ಲಾವಾರು ಡಿಫ್ರೆಂಟ್ ಇರುತ್ತೆ. ಬಟ್ ಪ್ಲಸ್ ಆರ್ ಮೈನಸ್ 5 to 10 ಮಾರ್ಕ್ ಇರುತ್ತೆ ಒಂದು ರೇಂಜಲ್ಲಿ ಡಿಫ್ರೆನ್ಸು. ಓಕೆನಾ, ಯಾಕೆಂದರೆ ನೀವು ಜಿಲ್ಲೆಯ ಅನುಗುಣವಾಗಿ ಮತ್ತು ಜಿಲ್ಲಾವಾರು ಏನಪ್ಪ ನೀವು ಅಪ್ಲೈ ಮಾಡಿದ್ರಿ, ಅದಕ್ಕೆ ಜಿಲ್ಲೆ ಅನುಗುಣವಾಗಿ ಆಯಾ ಜಿಲ್ಲೆಯಲ್ಲಿ ಎಷ್ಟು ಒಂದು ಕಾಂಪಿಟೇಷನ್ ಇತ್ತು ಮತ್ತು ಎಷ್ಟು ಹುದ್ದೆಗಳಿದ್ದು ಆ ಒಂದು ಬೇಸಿಸ್ ಮೇಲೆ ಕಟ್ ಆಫು ಇಲ್ಲಿ ನಿಂತಿರುತ್ತೆ. ಸೊ ಇಲ್ಲಿ ಮೊದಲಿಗೆ ನೋಡಬೇಕಂದ್ರೆ ನಾವು GM ನೋಡಿ, GM ಕ್ಯಾಂಡಿಡೇಟ್ ಹೈಯೆಸ್ಟ್ 146.5 ತೆಗೆದುಕೊಂಡಿದ್ರು ಔಟ್ ಆಫ್ 200. ಬಟ್ ಇಲ್ಲಿ ನಿಮ್ಮದು GM ಕಟ್ ಆಫ್ ಎಷ್ಟಿತ್ತಪ್ಪ ಅಂದ್ರೆ ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಅ ಸೆಕೆಂಡ್, ಇಲ್ಲಿ ವುಮೆನ್ಸ್ ಓನ್ಲಿ ಜಸ್ಟ್ GM ಅಂತ ತೆಗೆದುಕೊಂಡ್ರೆ ನಾವು ನೀವು ಇಲ್ಲಿ ನೋಡ್ಬೋದು. ಎಸ್, ಇಲ್ಲಿ GM ಅದರ್ಸ್ ಆರ್ GM 135. ಓಕೆ, ಅದರಲ್ಲಿ GM PDP ಅದೆಷ್ಟಪ್ಪ 132.5. ಇವೆಲ್ಲ ಏನದವಪ್ಪ, ಇವೆಲ್ಲ GM ಕ್ಯಾಟಗರಿ. ನೋಡಿ, ರೋಸ್ಟರ್ ರಿಸರ್ವೇಷನ್ ಕ್ಯಾಟಗರಿ ಕ್ಲೇಮ್ಡ್. ಓಕೆ, ಕ್ಯಾಟಗರಿ ಕ್ಲೇಮ್ಡ್ ಅಂದರೆ ಅವರು ನಾವು ಯಾವ ಒಂದು ಕ್ಯಾಟಗರಿಯನ್ನು ಮೀಸಲಾತಿಗೆ ಕೂರಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಕಾಮನಾಗಿ ಹೇಳಬೇಕಂದ್ರೆ ಇಲ್ಲಿ GM ನೋಡಿ, GM ವುಮೆನ್ಸ್. ಎಸ್, ಇಲ್ಲಿ GM ವುಮೆನನ್ನು ನೋಡಿದ್ರೆ ನೀವು ಫೈನಲ್ ಆಗಿ 122 GM ಲಾಸ್ಟ್ ಕಟ್ ಆಫ್ ಇತ್ತು ವುಮೆನ್ಸಲ್ಲೇ. ಸ್ವಲ್ಪ ಪುರುಷರಿಗಿಂತ ಮಹಿಳೆಯರಿಗೆ ಕಡಿಮೆ ಇರುತ್ತೆ. ಇದು GM ಆಯಿತು. ಆಮೇಲೆ ಈ 3A 3B ಮತ್ತು 2A 2B ಕ್ಯಾಟಗರಿ 1 SC ST ಅದು ಡಿಫ್ರೆಂಟ್ ಇರುತ್ತೆ ನೋಡಿ. ಮತ್ತು ಇದು ಬೇರೆ, GMಲ್ಲಿ PH ಬೇರೆ, ಎಕ್ಸ್ ಆರ್ಮಿ ಬೇರೆ. ನೋಡಿ, ಎಕ್ಸ್ ಆರ್ಮಿ ಎಷ್ಟು ಕಡಿಮೆ ಇದೆ ಅಂದರೆ 99.25, PH 103.75. ಇದು GMಲ್ಲೇ. ಓಕೆ, ಮತ್ತು PHಲ್ಲಿ ನೋಡಿ ಮತ್ತೆ SC 73.25. ಇಲ್ಲಿ ಕಾಂಪಿಟೇಷನ್ ಇರೋದಿಲ್ಲ ಇವರಿಗೆ, PH ಮತ್ತು ಎಕ್ಸ್ ಆರ್ಮಿದವರಿಗೆ. ಓಕೆ, ಸೊ ಈಗ ನೆಕ್ಸ್ಟ್ ಯಾವ್ದು ನೋಡೋಣ. 2A ನೋಡಬೇಕಂದ್ರೆ 2A ಆರ್ 3B. ಜಸ್ಟ್ ಅ ಮಿನಿಟ್, 2A ಎಲ್ಲಿದೆಯಪ್ಪ ಲಾಸ್ಟು. 2A 119.5, 117.5, 107.5. ಎಸ್ ನೋಡಿ, 2A ಇದು ಎಕ್ಸ್ ಸರ್ವಿಸ್ ಮ್ಯಾನು 93.25. ಆಮೇಲೆ 2A ವುಮೆನು ನೋಡಿ, 2A ವುಮೆನ್ಸ್ 117.25. ಅಂದರೆ ಜನರಲ್ ಎಷ್ಟಿತ್ತು 125 ರೇಂಜ್. ಓಕೆ, ಇದು 117 ಅಂದರೆ ಒಂದು ಈಗಾಗಲೇ ಹೇಳಿದ್ದೆ ನಾವು ನಿಮಗೆ 5 to 10 ಮಾರ್ಕ್ ಡಿಫ್ರೆನ್ಸ್ ಇರುತ್ತೆ ಪ್ರತಿಯೊಂದು ಕ್ಯಾಟಗರಿ ವೈಸು. ಓಕೆ, ಸೊ ಈಗ 2A ವುಮೆನು 119 ಆಯಿತು. ಆಮೇಲೆ ಜಸ್ಟ್ 2A ರೂರಲ್, 2A ನೋಡಿ ರೂರಲ್, ಇದರಲ್ಲಿ ಇದು ಜೆಂಟ್ಸ್ 127.25. ಓಕೆ, ಆಮೇಲೆ 2B 125.75. ಆಮೇಲೆ SC ಎಷ್ಟು ಬರುತ್ತೆ ನೋಡಿ, SC ವುಮೆನ್ 116.5. ಸಾರಿ, SC ವುಮೆನ್ 113 ಇದೆ ಲಾಸ್ಟು. ಆಮೇಲೆ ST ವುಮೆನ್ 106 ಇದೆ. ಅಂದರೆ SC STಗೆ ಎಷ್ಟು ಡಿಫ್ರೆನ್ಸ್ ಆಯಿತು, 7 ಮಾರ್ಕ್ ಡಿಫ್ರೆನ್ಸ್ ಆಯಿತು. ಆಮೇಲೆ ನೋಡಿ ಇಲ್ಲಿ 3A ವುಮೆನು 114.25.
ಆಮೇಲೆ 2B ವುಮೆನ್ನು 109.5. ನೋಡಿ ಪುರುಷರಿಗಿಂತ ಮಹಿಳೆಯರಿಗೆ ಸ್ವಲ್ಪ ಏನಪ್ಪ ಕಟ್ ಆಫ್ ಕಡಿಮೆ ಇರುತ್ತೆ ನೋಡಿ. 2B ವುಮೆನ್ 109.25 ಅಂದರೆ 2Bಯಲ್ಲಿನೇ ಜೇಮ್ಸ್ ಎಷ್ಟಿರುತ್ತೆ ಅದಕ್ಕಿಂತ ಒಂದು 3 to 4 5 ಮಾರ್ಕ್ ಹೆಚ್ಚಿಗಿರುತ್ತೆ ನೋಡಿ. 2B ರೂರಲ್ 125.75. ಓಕೆ, ಸೊ ಈಗ ಈ 2A 2B 3B ನೋಡಿ. 3B ಎಷ್ಟಿದೆ, 3rd B 121.5. ಓಕೆನಾ. ಈಗ ನಾನು ಸಿಂಪಲ್ಲಾಗಿ ನಾನು ನಿಮಗೆ ಕಾಮನಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಜಸ್ಟ್ ಅ ಮಿನಿಟ್. ಇಲ್ಲಿ ಕಾಮನಾಗಿ ಹೇಳ್ಬೇಕಂದ್ರೆ GM ಆಮೇಲೆ 3rd B ಆಮೇಲೆ 2A 2B ಆಮೇಲೆ 3A ಇಲ್ಲಿ 3A ತೊಗೊಳ್ಳಿ. ಆಮೇಲೆ ಕ್ಯಾಟಗರಿ 1 SC ST. ಈಗ GM ಅಂದರೆ ಮ್ಯಾಕ್ಸಿಮಮ್ ಹೇಳ್ತೀನಿ ನಾನು ನಿಮಗೆ 130+ ಬೇಕು, 130+ ಬೆಟರ್. ಓಕೆ, 130+ ಬೇಕು. 130 ಅನ್ನೋಕ್ಕಿಂತ 135 ಇದ್ದರೆ ಬೆಟರ್. ಆಮೇಲೆ 3rd B ಇದು ಕೂಡ 125+ ಬೇಕು, 125 to 130. 2A ಇದು 120, 2B ಇದು ಕೂಡ ನಿಯರ್ ಬೈ 120. ಕ್ಯಾಟಗರಿ 1 ಇದು 115 to 120 ಬೇಕು. SC ST ಇವೆರಡು 110 to 120 ಬೇಕು. ಈಗ ನಾನು ಅಪ್ಕಮಿಂಗ್ ಎಕ್ಸಾಮಿನೇಷನ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಸೊ ಆಮೇಲೆ ಇಲ್ಲಿ ಅವರು ಹೆಚ್ಚುವರಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಕೊಟ್ಟಿದ್ದರು. ಓಕೆ, ಹೆಚ್ಚುವರಿ ಅಂತಿಮ ಆಯ್ಕೆ ಪಟ್ಟಿ ನೋಡಿ, ಹೆಚ್ಚುವರಿ ಅಂತಿಮ ಆಯ್ಕೆ ಪಟ್ಟಿ. ಸೊ ನಾನು ಹೇಳ್ತೀನಿ GM ಅಲ್ಲಿ ಬೆಟರ್ ಅಂದರೆ ನಿಮ್ಮದು GM ಹೇಳ್ತೀನಿ, ಪ್ಯೂರ್ GM. ಯಾವುದೇ ಕನ್ನಡ ಮೀಡಿಯಮ್ ಇಲ್ಲ, ಯಾವುದೇ ರೂರಲ್ ಇಲ್ಲ, ಏನೂ ಇಲ್ಲ ಅಂದರೆ ನಿಮಗೆ 140 ಅರೌಂಡಿಂಗ್ ಮಾರ್ಕ್ ಬೇಕೇ ಬೇಕು. ಅಟ್ಲೀಸ್ಟ್ 135+ ಬೇಕು ನಿಮಗೆ, ಅರ್ಥ ಆಯ್ತಾ. ಆಮೇಲೆ ಈಗ ಇದು ಬೆಳಗಾವಿ ಆಯಿತು. ಇನ್ನೊಂದು ಫಾರ್ ಎಕ್ಸಾಂಪಲ್ ಮಂಡ್ಯ ನೋಡೋಣ ಬನ್ನಿ. ಮಂಡ್ಯ ಫ್ರೆಂಡ್ಸ್, ಇಲ್ಲಿ ನೀವು ಮಂಡ್ಯ ಒಂದು ಜಿಲ್ಲೆಯ ಒಂದು ಫೈನಲ್ ಲಿಸ್ಟನ್ನು ನೋಡ್ಬೋದು. ಓಕೆ, ಸೊ ವಿತ್ ಕಟ್ ಆಫ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಅವ್ರದ್ದು ಎಷ್ಟು ಒಂದು ಏನಪ್ಪ ಕಟ್ ಆಫ್ ಇತ್ತು ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಒನ್ ಆ್ಯಂಡ್ ಓನ್ಲಿ ಹೈಯೆಸ್ಟ್ ಮಾರ್ಕ್ಸ್ ಎಷ್ಟಿದಪ್ಪ, ಇದು ಮಾರ್ಕ್ಸ್ ವೈಸ್ ಏನು ಕೊಟ್ಟಿದ್ದಿಲ್ಲ ಅವರು, ಹೈಯೆಸ್ಟು ಜಸ್ಟ್ ಒಂದು ಸೆಲೆಕ್ಷನ್ ಲಿಸ್ಟನ್ನು ಕೊಟ್ಟಿದ್ದಾರೆ ಇಲ್ಲಿ. ಅದು ಕೆಟಗರಿ ವೈಸ್ ಕೊಟ್ಟಿದ್ದಾರೆ, ಅದೊಂದು ಬೆಸ್ಟ್ ಇದೆ ನಮಗೆ ಕೆಟಗರಿ ವೈಸ್. ಈಗ ಮೊದಲನೇದು ಯಾವ್ದು ಕೊಟ್ಟಿದ್ದಾರೆ, ಜನರಲ್ ಕೆಟಗರಿಯಲ್ಲೇ, ಜನರಲ್ GM ಅಲ್ಲೇ ಇವು ಮಾರ್ಕ್ಸ್ ಆಪ್ಟೆಂಡ್. ನೋಡಿ ಇವೆಲ್ಲ ಜನರಲಿ ಎಲ್ಲ ಮ್ಯಾಕ್ಸಿಮಮ್ 135+ ಇದೆ, ಅದೆಲ್ಲ 136 137 140 ಮ್ಯಾಕ್ಸಿಮಮ್ 135+ ಇದೆ ಅದು. ಆಮೇಲೆ ಕ್ಯಾಟಗರಿ 1 ನೋಡಬೇಕಂದ್ರೆ ಕ್ಯಾಟಗರಿ 1 ಅದರಲ್ಲಿ ಮತ್ತೆ ಸೆಲೆಕ್ಟೆಡ್ ಕ್ಯಾಟಗರಿ ಬೇರೆ ಬೇರೆ, ವುಮೆನ್ಸು, ರೂರಲ್ಲು, ಅದರ್ಸು, ಮತ್ತು ಕನ್ನಡ ಮೀಡಿಯಮು, HK ನಾನ್ HK ಹೀಗೆ ಡಿಫ್ರೆನ್ಸ್ ಆಗುತ್ತೆ ನೋಡಿ. ಇದು 105 125 123 ಹೀಗಿದೆ. ಆಮೇಲೆ 2A ಕ್ಯಾಟಗರಿಯಲ್ಲಿ ಈ 2A ಕ್ಯಾಟಗರಿ ಮಾರ್ಕ್ಸನ್ನು ನೋಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ಗ್ರೂಪ್ ಕ್ಲೇಮ್ಡ್ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೂರಲ್ಲು, ಕನ್ನಡ ಮೀಡಿಯಮು, ಮತ್ತು PH HK PDP ಎಕ್ಸ್ ಸರ್ವಿಸ್ ಮ್ಯಾನು ಮತ್ತು ಹ್ಯಾಂಡಿಕ್ಯಾಪು, ಸೊ ಇವೆಲ್ಲ ಇಲ್ಲಿ ಏನಾಗುತ್ತಾ ಮ್ಯಾಟರ್ ಆಗುತ್ತಾ. ಓಕೆ, ಸೊ ನೆಕ್ಸ್ಟ್ 2B ಕ್ಯಾಟಗರಿ ಕೂಡ ನೋಡ್ಬೋದು. ಆಮೇಲೆ 3A ಕ್ಯಾಟಗರಿಯಲ್ಲಿ ನೋಡ್ಬೋದು, 3rd B ನೋಡ್ಬೋದು, SC ನೋಡ್ಬೋದು, ST SC ST ಆಯಿತಾ. ಸೊ ಈಗ ನಾನು ಈಗ ಆಲ್ರೆಡಿ ಹೇಳಿದೆ ನಿಮಗೆ, ಈಗ ಪ್ರತಿಯೊಂದು ಜಿಲ್ಲೆಗೆ ಈಗ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ಹೆಚ್ಚಾಗಿ ವೇಕೆನ್ಸಿ ಇದಾವಂದ್ರೆ ಅಲ್ಲಿ ಸ್ವಲ್ಪ ಕಟ್ ಆಫ್ ಕಡಿಮೆ ನಿಲ್ಬೋದು. ಬಟ್ ವೇಕೆನ್ಸಿ ಜಸ್ಟ್ ಸಿಂಗಲ್ ಡಿಜಿಟ್ 5 6 7 8 ಹೀಗಿದ್ರೆ
ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ಗಳನ್ನು ಯಾರು ತೆಗೆದುಕೊಳ್ತಾರೆ ಅವ್ರದ್ದು ಸೆಲೆಕ್ಟ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ ಬೆಟರ್ ಫಾರ್ GM 140 ಇಟ್ಟಷ್ಟು ನೀವು ಸೇಫ್. ಯಾವುದೇ ಜಿಲ್ಲೆ ಇರಲಿ 140 ಸೇಫ್ ನಿಮಗೆ ಔಟ್ ಆಫ್ 200. ನೆಗೆಟಿವ್ ಇರುತ್ತೆ, ಬಟ್ ಪ್ರೊಬ್ಯಾಬಿಲಿಟಿ ನಾನು ನಿಮಗೆ ಸೇಫೆಸ್ಟ್ ಸ್ಕೋರ್ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಕಡಿಮೆ ಕೂಡ ನಿಲ್ಬೋದು ಅಪ್ ಟು 135. ಓಕೆನಾ. ಸೊ ಆಮೇಲೆ 3A 3Bದವ್ರಿಗೆ ಅವರು ಕೂಡ ಒಂದು ಅಪ್ ಟು 135 ಬೇಕೇ ಬೇಕು. 3A ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ±5 ಮಾರ್ಕ್. ಆಮೇಲೆ 2A 2B ಇದು ಕೂಡ ಅಪ್ ಟು 130 ±5. ಆಮೇಲೆ ಕೆಟಗರಿ 1 SC ST ಇವರಿಗೆ 120 ಪ್ಲಸ್ಸೇ ಬೇಕು. ಬೆಟರ್ ಸೇಫೆಸ್ಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದಕ್ಕಿಂತ ಕಡಿಮೆ ನಿಲ್ಬೋದು, 110 ನಿಲ್ಬೋದು, 150 ನಿಲ್ಬೋದು, ಬಟ್ ಸೇಫೆಸ್ಟ್ ಸ್ಕೋರ್ ಈಸ್ ದ ಬೆಸ್ಟ್ ವೇ. ಓಕೆ. ಸೊ ಇದಿಷ್ಟು ಈ ಒಂದು ಎಕ್ಸ್ಪೆಕ್ಟೆಡ್ ಸ್ಕೋರ್ ಫಾರ್ ಅಪ್ಕಮಿಂಗ್ VAO ಎಕ್ಸಾಮಿನೇಷನ್. ಓಕೆ. ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.